ನನ್ನ ಲಾಸ್ಟ್ ವಿಡಿಯೋನಲ್ಲಿ ಅಂದ್ರೆ 4th ಮಂತ್ ಅಲ್ಲಿ ನಂದು ಮತ್ತೆ ಬೇಬಿದು ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡಿದೆ. ಹಾಗೆ ಅದರಲ್ಲೇ ನಿಮ್ಗೆ ಹೇಳಿದೆ ಡೆಲಿವರಿ ಆದ್ಮೇಲೆ ನಾನು ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ಬೆಸ್ಟ್ ಹೋಮ್ ರೆಮಿಡಿಯನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ತೀನಿ ಅಂತ. ಸೊ ಅದಕ್ಕೆ ಇವತ್ತಿನ ಈ ವಿಡಿಯೋನಲ್ಲಿ ಡೆಲಿವರಿ ಆದ್ಮೇಲೆ ಹೇರ್ ಫಾಲ್ ಯಾಕಾಗುತ್ತೆ, ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು, ಇನ್ನು ನಾನು ಯಾವ ರೆಮಿಡೀಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಡೆಲಿವರಿ ಆದ್ಮೇಲೆ ನಮ್ಮೆಲ್ರಿಗೂ ಕಾಡುವಂತ ಕ್ವೆಶನ್ಸ್ ಏನಪ್ಪಾ ಅಂದ್ರೆ ಹೊಟ್ಟೆನ ಹೇಗ್ ಕರಗಿಸ್ಕೋಬೇಕು, ಪಾಪುನ ಹೇಗೆ ಚೆನ್ನಾಗಿ ನೋಡ್ಕೋಬಹುದು, ಇನ್ನು ನಮ್ಮ ಹೇರ್ ಫಾಲ್ ಅನ್ನ ಹೇಗ್ ಕಂಟ್ರೋಲ್ ಮಾಡ್ಬೋದು ಅಂತ. ಹೊಟ್ಟೆನ ಹೇಗ್ ಕರಗಿಸಬಹುದು ಅಂತ ಆಲ್ರೆಡಿ ಒಂದು ವಿಡಿಯೋನ ಮಾಡಿದೀನಿ. ನೀವಿನ್ನು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಹಾಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೋಡ್ಕೊಂಡ್ ಬನ್ನಿ, ಖಂಡಿತ ನಿಮ್ಗೂ ಯೂಸ್ ಆಗಬಹುದು. ಇನ್ನು ಪಾಪುನ ಹೇಗ್ ನೋಡ್ಕೋಬೇಕು ಅದು ಆಟೋಮೆಟಿಕ್ ಆಗಿ ಬಂದ್ಬಿಡತ್ತೆ. ಅದಾದ್ಮೇಲೆ ಹೇರ್ ಫಾಲ್ ಅನ್ನ ಹೇಗ್ ಕಂಟ್ರೋಲ್ ಮಾಡ್ಬೇಕು. ಸೊ ಇದೇ ತರ ಇರೋಷ್ಟು ಕೂದಲು ಉದ್ರಿ ಹೋಗ್ಬಿಟ್ರೆ ನಾನು ಎಲ್ಲಿ ಬೋಡ ಆಗ್ಬಿಡ್ತೀನಿ. ಈ ಪ್ರಾಬ್ಲಮ್ ನಾನು ಒಬ್ಳಿಗೆ ಹೀಗಾಗ್ತಾ ಇದೆಯೋ ಅಥವಾ ಬೇರೆ ಎಲ್ರಿಗೂ ಹೀಗೆ ಆಗುತ್ತೋ, ಇದೆಲ್ಲ ಕ್ವೆಶನ್ಸ್ ಇರುತ್ತಲ್ವಾ. ಸೊ ಹೆದರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಡೆಲಿವರಿ ಆದ್ಮೇಲೆ ಎಲ್ಲಾ ಹೆಣ್ಮಕ್ಳು ಕಾಮನ್ ಆಗಿ ಫೇಸ್ ಮಾಡುವಂತ ಪ್ರಾಬ್ಲಮ್ ಇದು. ಎಲ್ರಿಗೂ ಹೇರ್ ಫಾಲ್ ಆಗೇ ಆಗತ್ತೆ ಡೆಲಿವರಿ ಆದ್ಮೇಲೆ. ಅದು ಯಾಕಾಗತ್ತೆ ಅಂತ ಈಗ ನೋಡೋಣ. ನಾವು ಡಾಕ್ಟರ್ ಹತ್ರ ಹೋಗಿ ಕೇಳಿದಾಗ ಅವ್ರು ಹೇಳೋದು ಡೈಲಿ 100 ಕೂದಲು ಉದ್ರಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಸೊ ಡೈಲಿ ಕೂದಲು ಉದುರ್ತಾ ಇರ್ಬೇಕು, ಹಾಗೆ ಬೆಳೀತಾ ಇರ್ಬೇಕು, ಆವಾಗ್ಲೇ ನಾವು ಆರೋಗ್ಯವಾಗಿದ್ದೀವಿ ಅಂತ ಅರ್ಥ. ಸೊ ಕೂದಲು ಉದ್ರೇ ಇಲ್ಲ ಅಂದಾಗ ಅಥವಾ ತುಂಬಾ ಜಾಸ್ತಿ ಉದುರ್ತಾ ಇದೆ ಅಂದಾಗ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು, ಹಾಗೆ ಡಾಕ್ಟರ್ನ ಕನ್ಸಲ್ಟ್ ಕೂಡ ಮಾಡಬಹುದು. ಆದ್ರೆ 1-2 ಉದ್ರಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡುವಂತ ಅವಶ್ಯಕತೆನೇ ಇಲ್ಲ. ಹಾಗೇನೆ ಪ್ರೆಗ್ನೆಂಟ್ ಇರುವಾಗ ನನ್ ಕೂದಲು ಒಂದು ಕೂಡ ಉದುರುತ್ತಾ ಇರ್ಲಿಲ್ಲ, ತುಂಬಾ ಚೆನ್ನಾಗಿತ್ತು ನನ್ ಕೂದಲು. ಆದ್ರೆ ಡೆಲಿವರಿ ಆಗಿ 3 ಮಂತ್ಸ್ ಆಯ್ತು ಅಥವಾ 2 ಮಂತ್ಸ್ ಆಯ್ತು, ತುಂಬಾ ಕೂದಲು ಉದುರುತ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಏನ್ ರೀಸನ್ ಅಪ್ಪ ಅಂದ್ರೆ, ನಾವು ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಬಾಡಿನಲ್ಲಿ ಹಾರ್ಮೋನಲ್ ಚೇಂಜಸ್ ತುಂಬಾನೇ ಆಗಿರುತ್ತೆ. ಅದ್ರಲ್ಲೂ ಕೂಡ ಎಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನ್ ತುಂಬಾ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಅದರಿಂದ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಹಾಗೆ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಇರುತ್ತೆ, ಗ್ರೋತ್ ಚೆನ್ನಾಗಿ ಆಗ್ತಾ ಇರುತ್ತೆ, ಇನ್ನು ಶೈನಿಯರ್ ಕೂದಲು, ಹೆಲ್ದಿ ಕೂದಲು ನಮ್ಗೆ ಸಿಕ್ಕಿರುತ್ತೆ. ಬಟ್ ಡೆಲಿವರಿ ಆದ್ಮೇಲೆ ನಮ್ ಬಾಡಿ ನಾರ್ಮಲ್ ರೂಟೀನ್ಗೆ ಬರ್ಬೇಕಲ್ವಾ, ಆ ರೀತಿ ಬರುವಾಗ ಆ ಅಂಶ ಕೂಡ ಕಡಿಮೆ ಆಗುತ್ತೆ. ಆ ಟೈಮ್ ಅಲ್ಲಿ ಕೂದಲು ಉದುರೋದಕ್ಕೆ ಶುರು ಆಗುತ್ತೆ. ಸೊ ಈ ಪ್ರೋಸೆಸ್ಗೆ ಡೆಲಿವರಿ ಆದ್ಮೇಲೆ ಹಾರ್ಮೋನ್ ಎಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗೋದಕ್ಕೆ 1-2 ಮಂತ್ಸ್ ಬೇಕಾಗುತ್ತೆ. 2 ಮಂತ್ಸ್ ಇಂದ ಹೇರ್ ಫಾಲ್ ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ. ಕೆಲವೊಬ್ರಿಗೆ 3 ಮಂತ್ಸ್ 4 ಮಂತ್ಸ್ ಕೂಡ ಆಗ್ಬೋದು. ಬಟ್ ಮನೇಲಿ ಇರುವಂತ ದೊಡ್ಡವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಪಾಪು ನಿನ್ನ ನೋಡಿ ನಗ್ತಾ ಇದೆ, ಸೊ ಅದಕ್ಕೆ ನಿನ್ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳುದು. ಇಲ್ಲಾಂದ್ರೆ ಪಾಪು ಅದೇನು ಪುರ್ ಅಂತ ಹೇಳಿ ಸೌಂಡ್ ಮಾಡುತ್ತಲ್ವಾ, ಆ ರೀತಿ ಸೌಂಡ್ ಮಾಡ್ತಾ ಇದೆ ಅಲ್ವಾ, ಸೊ ಅದಕ್ಕೆ ನಿನ್ಗೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಕರೆಕ್ಟ್ ಆಗಿರೋ ರೀಸನ್ ಏನಪ್ಪಾ ಅಂದ್ರೆ, ಡೆಲಿವರಿ ಆದ್ಮೇಲೆ 2 ಮಂತ್ಸ್ ಇಂದ 3 ಮಂತ್ಸ್ 4 ಮಂತ್ಸ್ ವರೆಗೂ ಟೈಮ್ ಇರುತ್ತೆ. ಈ ಟೈಮ್ ಅಲ್ಲಿ ನಮ್ಮ ಹೇರ್ ಫಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಎಸ್ಟ್ರೋಜನ್ ಅನ್ನೋ ಅಂಶ ನಮ್ಮ ಬಾಡಿನಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಇದು ಎಲ್ಲಿವರೆಗೂ ಇರುತ್ತಪ್ಪ ಅಂದ್ರೆ, ಕೆಲವೊಬ್ಬರಿಗೆ ಒಂದು 6 ಮಂತ್ಸ್ ವರ್ಗೂ ಇರ್ಬೋದು, ಇನ್ನು ಕೆಲವೊಬ್ಬರಿಗೆ 9 ಮಂತ್ಸ್ ವರ್ಗೂ, ಇನ್ನು ಕೆಲವೊಬ್ಬರಿಗೆ 1 year ವರ್ಗೂ ಕೂಡ ಈ ತರ ಹೇರ್ ಫಾಲ್ ಆಗಬಹುದು. ಬಟ್ ಅದನ್ನ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂತ ಹೋದ್ವಿ, ಕರೆಕ್ಟ್ ಆಗಿರುವಂತ ಡಯಟ್ ಅನ್ನ ಫಾಲೋ ಮಾಡಿದ್ವಿ, ಇನ್ನು ಒಳ್ಳೊಳ್ಳೆ ರೆಮಿಡಿಗಳನ್ನ ನಾವು ಫಾಲೋ ಮಾಡಿದ್ವಿ ಅಂದ್ರೆ ಖಂಡಿತವಾಗ್ಲೂ ಹೇರ್ ಫಾಲ್ ಅನ್ನ ಪೂರ್ತಿಯಾಗಿ ಕಂಟ್ರೋಲ್ ಮಾಡಕ್ ಆಗಲ್ಲ, ಬಟ್ ನಾರ್ಮಲ್ ಆಗಿ ರೆಡ್ಯೂಸ್ ಮಾಡಬಹುದು. ಸೊ ಡೆಲಿವರಿ ಆದ್ಮೇಲೆ ಹೇರ್ ಫಾಲ್ ಆಗೋದು ಕಾಮನ್, ಅದನ್ನ ಪೂರ್ತಿಯಾಗಿ ಸ್ಟಾಪ್ ಮಾಡಕ್ ಆಗಲ್ಲ, ಬಟ್ ಕಂಟ್ರೋಲ್ ಮಾಡ್ಬೋದು ಅಂತ ಗೊತ್ತಾಯ್ತಲ್ವಾ. ಸೊ ಹೇಗ್ ಕಂಟ್ರೋಲ್ ಮಾಡ್ಬೋದು ಅಂದ್ರೆ, ಫಸ್ಟ್ ಹೆಲ್ದಿ ಆಗಿರುವಂತ ಡಯಟ್ ನ ಫಾಲೋ ಮಾಡ್ಬೇಕು. ಕೆಲವೊಬ್ರು ಮನೆಯಲ್ಲಿ ಏನಪ್ಪಾ ಅಂದ್ರೆ ಬಾಣತನದಲ್ಲಿ ಫುಡ್ ರೆಸ್ಟ್ರಿಕ್ಷನ್ ಜಾಸ್ತಿ ಇರುತ್ತೆ. ಆತರ ಮನೆಯಲ್ಲಿ ಇದ್ದಾಗ ನೀವೇ ಅವ್ರಿಗೆ ತಿಳಿಸಿ ಹೇಳ್ಬೇಕು, ಒಳ್ಳೊಳ್ಳೆ ಆಹಾರನ ತಿಂದ್ರೆ ನನ್ಗೂ ಒಳ್ಳೇದು, ಮಗುಗೂ ಹಾಲು ಚೆನ್ನಾಗಿ ಬರುತ್ತೆ, ಹಾಗೆ ನನ್ನ ಹೇರ್ ಸ್ಕಿನ್ಗೂ ಕೂಡ ಒಳ್ಳೇದು ಅಂತ ಹೇಳಿ. ಹೇಗಪ್ಪ ಡಯಟ್ ನ ಫಾಲೋ ಮಾಡ್ಬೇಕು ಅಂದ್ರೆ, ಹೆಚ್ಚಾಗಿ ಹಣ್ಣು ತರಕಾರಿಗಳನ್ನ ತಿನ್ಬೇಕು. ಇನ್ನು ತುಪ್ಪ ಅಂತೂ ಮನೇಲಿ ಕೊಡ್ತಾರಲ್ವಾ, ಸೊ ಅದನ್ನು ಚೆನ್ನಾಗಿ ತಿನ್ಬೇಕು. ಹಾಗೆ ಚೆನ್ನಾಗಿ ನೀರ್ ಕುಡಿಬೇಕು. ಮೇನ್ ಆಗಿ ನೀರು ನಮ್ಮ ಡೆಲಿವರಿ ಆದ್ಮೇಲೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಒಂದು ಹೊಟ್ಟೆನ ಕರಗ್ಸಕ್ಕಾಗಿರ್ಬೋದು, ಬ್ರೆಸ್ಟ್ ಮಿಲ್ಕ್ ಅಂದ್ರೆ ಹಾಲನ್ನ ಜಾಸ್ತಿ ಮಾಡೋಕ್ಕಾಗಿರ್ಬೋದು, ಹಾಗೆ ನಮ್ಮ ಸ್ಕಿನ್ ಮತ್ತೆ ಹೇರ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೂ ಕೂಡ ನೀರು ಹೆಲ್ಪ್ ಮಾಡುತ್ತೆ. ಹಾಗಾಗಿ
ಚೆನ್ನಾಗಿ ನೀರ್ನ ಕುಡಿಬೇಕು. ಅದ್ರ ಜೊತೆಗೆ ಹಾಲು, ಮೊಸರು, ಮೊಟ್ಟೆ, ನಾನ್ ವೆಜಿಟೇರಿಯನ್ಸ್ ಆದ್ರೆ ಮಟನ್ ಮತ್ತೆ ಫಿಶ್, ಚಿಕನ್ ಸ್ವಲ್ಪ ಕಡಿಮೆ ಮಾಡ್ಬೇಕು, ಯಾಕೆಂದ್ರೆ ಹೀಟ್ ಜಾಸ್ತಿ ಆಗುತ್ತೆ ಕೆಲವೊಬ್ಬರಿಗೆ. ಹಾಗಾಗಿ ಇನ್ನು ವೆಜಿಟೇರಿಯನ್ಸ್ ಆದ್ರೆ ಸೊಪ್ಪು, ಪನ್ನೀರು ಈ ತರದನ್ನೆಲ್ಲ ಚೆನ್ನಾಗಿ ತಿನ್ನೋದ್ರಿಂದ ಹೆಲ್ದಿ ಡಯಟ್ ಅನ್ನ ಫಾಲೋ ಮಾಡಬಹುದು. ನಮ್ಮ ಸ್ಕಿನ್ಗೂ ಮತ್ತೆ ಹೇರ್ಗೂ, ಬೇಬಿಗೂ ಕೂಡ ಒಳ್ಳೇದು. ಸೊ ಇಂಟರ್ನಲಿ ಹೇಗೆ ನಾವು ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡಬಹುದು ಅಂತ ಗೊತ್ತಾಯ್ತಲ್ವಾ. ಇನ್ನು ಎಕ್ಸ್ಟರ್ನಲ್ ಆಗಿ ಹೇಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡಬಹುದು ಅಂದ್ರೆ, ಒಳ್ಳೆ ಶಾಂಪೂನ ಯೂಸ್ ಮಾಡಬೇಕು, ಜೊತೆಗೆ ಹೇರ್ ಆಯಿಲ್ ಅನ್ನ ಯೂಸ್ ಮಾಡಬೇಕು, ನಮ್ಮ ಕೂದಲ ಹೈಜೀನ್ ಅನ್ನ ನೀಟಾಗಿ ಮೇಂಟೈನ್ ಮಾಡಬೇಕು. ಬೆಸ್ಟ್ ಹೇರ್ ಆಯಿಲ್ ಅಂತ ಯಾವ್ದನ್ನ ರೆಕಮೆಂಡ್ ಮಾಡ್ತೀರಾ ಅಂದ್ರೆ, ಈಗ ಸದ್ಯಕ್ಕೆ ಯಾವ್ದು ಹೊಸ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದಕ್ಕೂ ಹೋಗ್ಬಾರ್ದು. ಮುಂಚೆ ನೀವು ಪ್ರೆಗ್ನೆನ್ಸಿಯಲ್ಲಿ ಯಾವ್ದನ್ನ ಯೂಸ್ ಮಾಡ್ತಾ ಇದ್ರು ಅದನ್ನೇ ಯೂಸ್ ಮಾಡಿ. ಯಾಕಂದ್ರೆ ಒಂದೇ ಸಲ ನೀವು ಚೇಂಜ್ ಮಾಡಿದಾಗ ನಮ್ಮ ಹೇರ್ ಫಾಲ್ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಫಸ್ಟ್ ಏನ್ ಯೂಸ್ ಮಾಡ್ತಾ ಇದ್ರು ಅದನ್ನೇ ಯೂಸ್ ಮಾಡಿ. ಕರೆಂಟ್ಲಿ ನಾನು ಡವ್ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಅದು ಬಿಟ್ರೆ ಯಾವ ಹೇರ್ ಆಯಿಲ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ ನೆಕ್ಸ್ಟ್ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಕೂದಲು ಹೈಜೀನ್ ಅನ್ನ ಹೇಗ್ ಮೇಂಟೈನ್ ಮಾಡ್ಬೋದು ಅಂದ್ರೆ, ಈಗ ಯಾವುದೇ ಹೇರ್ ಆಯಿಲ್ ಅನ್ನ ಅಪ್ಲೈ ಮಾಡಿದ್ಮೇಲೆ ಒಂದು 2 ಅಥವಾ 3 ದಿನ ಹಾಗೆ ಬಿಟ್ಬಿಡ್ಬಾರ್ದು. ಯಾಕೆ ಅಂದ್ರೆ ನಾರ್ಮಲ್ ಆಗಿ ಧೂಳು ಬಂದು ನಮ್ಮ ಕೂದಲಲ್ಲಿ ಕೂತ್ಕೊಂಡ್ರೆ ಹೇರ್ ಫಾಲ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಹಾಗಾಗಿ ತಲೆ ಸ್ನಾನ ಮಾಡೋದಕ್ಕೂ 2 ಅಥವಾ 3 ಗಂಟೆ ಮುಂಚೆ ನೀವು ಕೂದಲಿಗೆ ಎಣ್ಣೆನ ಹಚ್ಕೊಂಡು ಆಮೇಲೆ ವಾಶ್ ಮಾಡ್ಬಿಡಿ. ವಾಶ್ ಮಾಡುವಾಗ ನೀವು ರೆಗ್ಯುಲರ್ ಆಗಿ ಯಾವ ಶಾಂಪೂ ಯೂಸ್ ಮಾಡ್ತಾ ಇದ್ರು ಅದನ್ನೇ ಯೂಸ್ ಮಾಡಿ. ಇನ್ನು ತಲೆ ಸ್ನಾನ ಮಾಡಿದ್ಮೇಲೆ ಕೂದಲು ಒಣಗಿಸ್ಕೊಳ್ಳೋದಕ್ಕೆ ಹೇರ್ ಡ್ರೈಯರ್ ನ ಯೂಸ್ ಮಾಡಬಾರ್ದು. ಅದರಿಂದ ನಮ್ಮ ಸ್ಕಾಲ್ಪ್ ಜಾಸ್ತಿ ಹಾಳಾಗುತ್ತೆ, ಇನ್ನು ಹೇರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ. ಅದ್ರ ಬದಲು ಫ್ಯಾನಿಂಗ್ ಗಾಳಿಗೆ ಕೂದಲನ್ನ ಒಣಗಿಸ್ಕೋಬಹುದು, ಅಥವಾ ಬೆಳಿಗ್ಗೆ ಟೈಮಲ್ಲಿ, ಸಾಯಂಕಾಲ ಟೈಮಲ್ಲಿ ಸ್ವಲ್ಪ ಬಿಸಿಲಿರುತ್ತಲ್ವಾ, ಆ ಟೈಮಲ್ಲಿ ಕೂದಲು ಒಣಗಿಸ್ಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ವಿಟಮಿನ್ ಡಿ ಕೂಡ ಚೆನ್ನಾಗಿ ಸಿಗುತ್ತೆ. ಅದರಿಂದ ನಮ್ಮ ಬೋನ್ಸ್ ಗಟ್ಟಿಯಾಗಿರುತ್ತೆ, ಹಾಗೆ ಅದು ನಮ್ಮ ಸ್ಕಿನ್ಗೂ ಕೂಡ ಒಳ್ಳೇದು. ಅಗೇನ್ ಮಟ ಮಧ್ಯಾಹ್ನದಲ್ಲಿ ಬಿಸಿಲು ತುಂಬಾ ಇರುತ್ತಲ್ವಾ, ಆ ಟೈಮಲ್ಲಿ ಕೂಡ ಕೂದಲನ್ನ ಒಣಗಿಸ್ಕೋಬೇಡಿ. ಅದರಿಂದ ಹೇರ್ ಡ್ಯಾಮೇಜ್ ಆಗುತ್ತೆ, ಇನ್ನು ಸ್ಕಿನ್ ಕೂಡ ಡ್ಯಾಮೇಜ್ ಆಗುತ್ತೆ. ಅದಾದ್ಮೇಲೆ ವಾರದಲ್ಲಿ 2 ಸಾರಿ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಬೇಕು. ಒಂದ್ ವೇಳೆ ಮಗು ಅಳ್ತಾ ಇರುತ್ತೆ, ಆಗಲ್ಲ ಅಂದ್ರೆ ವಾರಕ್ಕೆ 1 ಸರಿನಾದ್ರೂ ಕಂಪಲ್ಸರಿ ಆಗಿ ಮಾಡ್ಬೇಕು. 15 ದಿನದವರೆಗೂ ಎಲ್ಲ ಬಿಡಕ್ ಹೋಗ್ಬಾರ್ದು. ಯಾಕೆ ಅಂದ್ರೆ ಫುಲ್ ಕೂದಲು ಉದ್ರೋದ್ಮೇಲೆ ಕೂದಲು ಉದ್ರುತು ಹೇಗ್ ಬೆಳೆಸ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ, ಪೂರ್ತಿ ಕೂದಲು ಹಾಳಾಗೋದಕ್ಕಿಂತ ಮುಂಚೆ ಸ್ವಲ್ಪ ನಾವೇ ಪ್ರಿಕಾಷನ್ಸ್ ತಗೊಂಡು ಟೈಮ್ ಮಾಡ್ಕೊಂಡು ನಾವು ಸ್ಕಿನ್ ಕೇರ್ ಆಗ್ಲಿ ಅಥವಾ ಹೇರ್ ಕೇರ್ ಆಗ್ಲಿ ಮಾಡ್ಲೇಬೇಕಾಗತ್ತೆ. ಇನ್ನು ನಿಮ್ಗೆ ಏನಾದ್ರೂ ಎಕ್ಸ್ಟ್ರಾ ಟೈಮ್ ಸಿಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಹೇರ್ ಪ್ಯಾಕ್ ನ ಯೂಸ್ ಮಾಡಿ. ಯಾವ್ದೋ ಕೆಮಿಕಲ್ ಬೇಸ್ಡ್ ಹೇರ್ ಪ್ಯಾಕ್ ಯೂಸ್ ಮಾಡೋದ್ಕಿಂತ ಹೋಮ್ ಮೇಡ್ ಹೇರ್ ಪ್ಯಾಕ್ ಅನ್ನ ಯೂಸ್ ಮಾಡಿ. ನೀವು ಯೂಟ್ಯೂಬ್ ಅಲ್ಲೇ ಸರ್ಚ್ ಮಾಡಿದ್ರೆ ಎಷ್ಟೊಂದು ಸಿಗತ್ತೆ, ಅದ್ರಲ್ಲಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ನೀವು ಯೂಸ್ ಮಾಡಬಹುದು. ಅದಾದ್ಮೇಲೆ ನಾನು ನನ್ನ ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಫಸ್ಟ್ ಮೆಂತೆ ನೆನೆಸಿರುವಂತ ನೀರನ್ನ ಕುಡಿತಾ ಇದ್ದೀನಿ. ರಾತ್ರಿ ಮಲಗೋದ್ಕಿಂತ ಮುಂಚೆ 1 ಲೋಟ ನೀರಲ್ಲಿ 1 ಸ್ಪೂನ್ ನಷ್ಟು ಮೆಂತೆ ಕಾಳನ್ನ ಹಾಕಿ ಮಲಗ್ಬಿಡ್ತೀನಿ. ಸೊ ಬೆಳಿಗ್ಗೆ ಎದ್ಮೇಲೆ ಆ ನೀರನ್ನ ಕುಡಿತೀನಿ. ಇದರಿಂದ ಮೇನ್ ಆಗಿ ಪಾಪುಗೋಸ್ಕರ ಎದೆ ಹಾಲು ಜಾಸ್ತಿ ಬರುತ್ತೆ, ಹಾಗೆ ನಮ್ಮ ಹೇರ್ ಫಾಲ್ ಅನ್ನ ಇದು ಕಂಟ್ರೋಲ್ ಮಾಡುತ್ತೆ. ಇನ್ನು ನಮ್ಮ ಸ್ಕಿನ್ ಕೂಡ ಗ್ಲೋನೆಸ್ ಜಾಸ್ತಿ ಮಾಡುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೆಂತೆ ಕಾಳು ನಮ್ಮ ಕೂದಲಿಗೆ ತುಂಬಾ ಒಳ್ಳೇದಲ್ವಾ. ಸೊ ಅದನ್ನ ಯೂಸ್ ಮಾಡೋದ್ರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅದ್ರ ಜೊತೆಗೆ ಈ ನೀರನ್ನ ಕುಡಿಯೋದ್ಕಿಂತ ಮುಂಚೆ ಆಗಿರ್ಬೋದು ಅಥವಾ ಕುಡ್ದಾದ್ಮೇಲೆ ಕೂಡ ಆಗಿರ್ಬೋದು, ಒಂದು 4 ಕರ್ಬೇವಿನ ಎಲೆ ಜೊತೆಗೆ ಸ್ವಲ್ಪ ಜೀರಿಗೆನ ತಗೊಂಡು ಅದನ್ನ ಹಾಗೆ ತಿಂತೀನಿ. ಇದು ಕೂಡ ಅಷ್ಟೇ ನಮ್ಮ ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇನ್ನು ಜೀರಿಗೆ ಅದು ಕೂಡ ಅಗೈನ್ ಬ್ರೆಸ್ಟ್ ಮಿಲ್ಕ್ ಅನ್ನ ಜಾಸ್ತಿ ಮಾಡುತ್ತೆ, ಇನ್ನು ನಮ್ಮ ಡೈಜೆಷನ್ ಕೂಡ ಅದು ಇಂಪ್ರೂವ್ ಮಾಡುತ್ತೆ. ಇನ್ನು ನಾನು ಮನೇಲೆ ಪ್ರಿಪೇರ್ ಮಾಡಿರುವಂತ ಹೋಮ್ ಮೇಡ್ ಹೇರ್ ಆಯಿಲ್ ಅನ್ನ ಯೂಸ್ ಮಾಡ್ತೀನಿ. ನಾನೇ ಪ್ರಿಪೇರ್ ಮಾಡ್ಕೊಂಡಿರುವಂತದ್ದು. ಇದನ್ನ ನಾನು ಅಚ್ಚು ಡೆಲಿವರಿ ಆದ್ಮೇಲೂ ಕೂಡ ಯೂಸ್ ಮಾಡಿದ್ದೆ, ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು. ಈಗ ಅಶ್ವಿನ್ ಡೆಲಿವರಿ ಆದ್ಮೇಲೆ ಕೂಡ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಂಗೆ 100% ರಿಸಲ್ಟ್ ಸಿಗುತ್ತೆ ಇದರಿಂದ. ಸೊ ಇದಕ್ಕೆ ಮೇನ್ ಆಗಿ ನಮ್ಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಗಳು ಏನಪ್ಪಾ ಅಂದ್ರೆ, ಕೊಬ್ಬರಿ ಎಣ್ಣೆ, ಮೆಂತೆ ಕಾಳು ಅಗೇನ್, ಆಮೇಲೆ ಕೊಲಾಂಜಿ, ಇನ್ನು ಕರ್ಬೇವು. ಸೊ ಇದನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನೋಡೋಣ ಬನ್ನಿ. ಈಗ ಒಂದು ಬಾಣಲಿಯಲ್ಲಿ ನಾನು 250 ml ಅಂದ್ರೆ 1/4 ಲೀಟರ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನ ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಇದು ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂತ ಪ್ಯೂರ್ ಕೊಬ್ಬರಿ ಎಣ್ಣೆ. ಇದನ್ನ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ 3 ಚಮಚದಷ್ಟು ಮೆಂತೆ ಕಾಳು, 3 ಚಮಚದಷ್ಟು ಕೊಲಾಂಜಿ ಅಂದ್ರೆ ಕರಿ ಜೀರಿಗೆ, ಕಾಳ ಜೀರಿಗೆ, ಹಾಗೆ ನೈಜೆಲಾ ಸೀಡ್ಸ್ ಅಂತ ಇದನ್ನ ಕರೀತಾರೆ. ನಿಮ್ಗೆ ಎಲ್ಲಾ ಗ್ರಂಥಿಕೆ ಅಂಗಡಿಯಲ್ಲೂ ಸಿಗುತ್ತೆ.
ಚೆಕ್ ಮಾಡಿ ನೋಡಿ. ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಸೊ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಇವೆರಡನ್ನು ಹಾಕೊಂಡು ಸ್ವಲ್ಪ ಕರಿಬೇವನ್ನು ಹಾಕೊಂಡು ತುಂಬಾ ಸಿಯೋವರೆಗೂ ಇದನ್ನ ಬಿಡಬಾರ್ದು. ಸ್ವಲ್ಪ ಬಿಸಿ ಆದ ನಂತರ ಆಫ್ ಮಾಡಿ ಈ ರೀತಿ ಒಂದು ಪ್ಲೇಟ್ ಅನ್ನ ಮುಚ್ಚಿ ಒಂದು 12 hours ವರೆಗೂ ಹಾಗೆ ಬಿಟ್ಬಿಡಿ. ನಾನು ಇದನ್ನ ನೈಟ್ ಪ್ರಿಪೇರ್ ಮಾಡಿದ್ದು, ಸೊ ಬೆಳಗ್ಗೆವರೆಗೂ ಹಾಗೆ ಬಿಟ್ಟಿದ್ದೆ. ಇನ್ನು ಬೆಳಿಗ್ಗೆ ಎದ್ಮೇಲೆ ಈ ರೀತಿ ಒಂದು ಗ್ಲಾಸಿನ ಜಾರ್ಗೆ ಈ ಕಾಳುಗಳ ಸಮೇತ ಹಾಗೆ ಈ ಎಣ್ಣೆಯನ್ನ ಹಾಕಿಡ್ತಾ ಇದ್ದೀನಿ. ಆಲ್ರೆಡಿ 12 hours ಬಿಟ್ಟಿರೋದ್ರಿಂದ ನೀವು ಬೇಕಿದ್ರೆ ಇದನ್ನ ಸೋಸ್ಕೋಬಹುದು. ಸೋಸಿ ಉಳಿದಿರುವಂತ ಈ ಕಾಳನ್ನ ಪೇಸ್ಟ್ ಮಾಡಿ ನಿಮ್ಮ ಕೂದಲು ಕೂಡ ಹಚ್ಕೋಬಹುದು. ಬಟ್ ನಾನು ಈ ಬೀಜಗಳ ಸಮೇತ ಈ ಗ್ಲಾಸ್ಗೆ ಹಾಕೊಂಡು ಹಾಗೆ ಇಡ್ತೀನಿ. ಸೊ ಇನ್ನು ಇದನ್ನ ಯೂಸ್ ಮಾಡುವಾಗ ಹೇಗೆ ಯೂಸ್ ಮಾಡಬೇಕು ಅಂದ್ರೆ, ನಿಮ್ ಕೂದಲಿಗೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟನ್ನ ಈ ರೀತಿ ಒಂದು ಬೌಲ್ ನಲ್ಲಿ ತಗೊಂಡು ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡಿ ಅದರಲ್ಲಿ ಈ ಬೌಲನ್ನ ಇಟ್ಟು ಬಿಸಿ ಮಾಡಬೇಕು. ಇದಕ್ಕೆ ಡಬಲ್ ಬಾಯ್ಲರ್ ಮೆಥಡ್ ಅಂತ ಹೇಳ್ತಾರೆ. ಯಾವಾಗಾದ್ರೂ ಅಷ್ಟೇ ಎಣ್ಣೆಯನ್ನ ನಾವು ಹಚ್ಕೊಳ್ಳೋದಕ್ಕೆ ಬಿಸಿ ಮಾಡಿದಾಗ ಈ ರೀತಿನೇ ಬಿಸಿ ಮಾಡಬೇಕು. ಇನ್ನು ಎಣ್ಣೆ ಬಿಸಿ ಇರುವಾಗ ನಿಮ್ಮ ಸ್ಕಾಲ್ಪ್ಗೆ ಪೂರ್ತಿಯಾಗಿ ಈ ಎಣ್ಣೆಯನ್ನ ಹಚ್ಕೋಬೇಕು. ತುದಿಗೆ ಹಚ್ಚದೇ ಇದ್ರೂ ಕೂಡ ನಡೆಯುತ್ತೆ, ಯಾಕಂದ್ರೆ ನಮ್ಮ ಕೂದಲ ಬುಡ ಗಟ್ಟಿಯಾಗಿರ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಸ್ಕಾಲ್ಪ್ಗೆ ಕರೆಕ್ಟ್ ಆಗಿ ಪೂರ್ತಿಯಾಗಿ ಹಚ್ಕೋಬೇಕು. ಇನ್ನು ನೈಜಿಲ್ ಸೀಡ್ಸ್ ಅಂದ್ರೆ ಕಾಳುಜೀರಿಗೆನ ಯೂಸ್ ಮಾಡೋದ್ರಿಂದ ಏನ್ ಉಪಯೋಗ ಅಂತ ಹೇಳಿದ್ರೆ ಫ್ರೆಂಡ್ಸ್, ಇದ್ರಲ್ಲಿ ತುಂಬಾ ಒಳ್ಳೆಯ ನ್ಯೂಟ್ರಿಯೆಂಟ್ಸ್ಗಳಿವೆ. ಹಾಗೆ ಇದು ಆಂಟಿ ಆಕ್ಸಿಡೆಂಟ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿನ ಹೆಚ್ಚಾಗಿ ಹೊಂದಿರೋದ್ರಿಂದ ನಮ್ಮ ಕೂದಲಲ್ಲಿರುವಂತ ಯಾವುದೇ ಪ್ರಾಬ್ಲಮ್ನಾದ್ರೂ ಕೂಡ ಇದು ಸಾಲ್ವ್ ಮಾಡುತ್ತೆ. ಅದರಲ್ಲೂ ಮೇನ್ ಆಗಿ ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಡ್ಯಾಂಡ್ರಫ್ ಅನ್ನ ಪ್ರಿವೆಂಟ್ ಮಾಡುತ್ತೆ, ಹಾಗೆ ಗ್ರೇ ಹೇರ್ ಆಗುತ್ತಲ್ವಾ, ವಯಸ್ಸಿಗೆ ಮುಂಚೆನೆ ಕೂದಲು ಬೆಳ್ಳಗಾಗೋದನ್ನ ಇದು ತಡೆಯುತ್ತೆ. ಒಟ್ನಲ್ಲಿ ನಮ್ಮ ಕೂದಲಿಗೆ ಇದು ತುಂಬಾನೇ ಚೆನ್ನಾಗಿ ವರ್ಕ್ ಮಾಡುತ್ತೆ. ಮೆಂತೆ ಕಾಳಿನ ಜೊತೆಗೆ ಇದನ್ನು ಕೂಡ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಇನ್ನು ಕೂದಲಿಗೆ ಮಾತ್ರ ಅಲ್ಲ, ಇದು ನಮ್ಮ ಸ್ಕಿನ್ಗೂ ಕೂಡ ಒಳ್ಳೇದು, ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೇದು. ನಾವು ಮಾಡೋ ಅಡುಗೆಯಲ್ಲಿ ಇದನ್ನ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ಇವಾಗ ನಾನು ಪೂರ್ತಿ ನನ್ನ ಸ್ಕಾಲ್ಪ್ಗೆ ಈ ಎಣ್ಣೆಯನ್ನ ಹಚ್ಕೊಂಡಾಯ್ತು. ಅದಾದ ನಂತರ ಕೂದಲನ್ನ ಈ ರೀತಿ ಉಲ್ಟಾ ಮಾಡಿಕೊಂಡು ಮೃದುವಾಗಿ ಮಸಾಜ್ ಮಾಡಬೇಕು. ಯಾವಾಗ್ಲೇ ಆಗ್ಲಿ ಅಷ್ಟೇ ಎಣ್ಣೆ ಹಚ್ಕೊಂಡ್ಮೇಲೆ ಈ ರೀತಿ ಕೂದಲನ್ನ ಉಲ್ಟಾ ಮಾಡಿ ಮಸಾಜ್ ಮಾಡೋದ್ರಿಂದ ನಮ್ಮ ಪ್ರತಿ ಕೂದಲಿಗೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ಇದರಿಂದ ಹೇರ್ ಗ್ರೋತ್ ಚೆನ್ನಾಗಾಗತ್ತೆ. ಇನ್ನು ಈ ಹೇರ್ ಆಯಿಲ್ ಅನ್ನ ಅಪ್ಲೈ ಮಾಡಿದ್ಮೇಲೆ 2 ಅಥವಾ 3 ಗಂಟೆ ಹೊತ್ತು ಬಿಟ್ಟು ಆಮೇಲೆ ಹೇರ್ ಅನ್ನ ವಾಶ್ ಮಾಡಬಹುದು. ಹಾಗೆ ಇದನ್ನ ಡೆಲಿವರಿ ಆಗಿರೋರೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಮನೆಯಲ್ಲಿರುವಂತ ಚಿಕ್ಕವರು, ದೊಡ್ಡವರು, ವಯಸ್ಸಾಗಿರುವಂತವ್ರು ಎಲ್ಲರೂ ಕೂಡ ಯೂಸ್ ಮಾಡಬಹುದು. ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಇನ್ನ ಇದು ಕೊಡುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಮ್ಯಾಜಿಕಲ್ ಹೇರ್ ಆಯಿಲ್ ಅನ್ನ ಪ್ರಿಪೇರ್ ಮಾಡಬಹುದು ಅಂತ ಹೇಳಿ. ಇದನ್ನ ಒಂದ್ಸರಿ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ತುಂಬಾ ದಿನದವರೆಗೂ ಯೂಸ್ ಮಾಡಬಹುದು. ಹಾಗೆ ಇದನ್ನ ಡೆಲಿವರಿ ಆಗಿರೋರೇ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ. ನಾರ್ಮಲ್ ಆಗಿ ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಾ ಇರುತ್ತೋ, ಬಾಯ್ಸ್ ಆಗಿರ್ಬೋದು ಅಥವಾ ಗರ್ಲ್ಸ್ ಆಗಿರ್ಬೋದು, ಯಾರು ಬೇಕಾದ್ರೂ ಈ ಹೇರ್ ಆಯಿಲ್ ಅನ್ನ ಯೂಸ್ ಮಾಡಬಹುದು. ಇನ್ನು ಐ ಹೋಪ್ ನಿಮ್ಗೆ ಡೆಲಿವರಿ ಆದ್ಮೇಲೆ ಹೇರ್ ಫಾಲ್ ಬಗ್ಗೆ ಇದ್ದಂತ ಆಲ್ಮೋಸ್ಟ್ ಎಲ್ಲಾ ಡೌಟನ್ನು ಕೂಡ ಈ ವಿಡಿಯೋನಲ್ಲಿ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಹಾಗೆ ಒಂದು ಬೆಸ್ಟ್ ಆಗಿರುವಂತಹ ಹೇರ್ ಆಯಿಲ್ ಅನ್ನು ಕೂಡ ನಿಮ್ಗೆ ಸಜೆಸ್ಟ್ ಮಾಡಿದ್ದೀನಿ. ಸೊ ಟ್ರೈ ಮಾಡಿ, ನಿಮ್ಗೆ ಬಂದಿರುವಂತ ಬೆಸ್ಟ್ ರಿಸಲ್ಟ್ ಅನ್ನ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಮಿಸ್ ಮಾಡದೆ ವಿಡಿಯೋಗೊಂದು ಲೈಕ್ ನ ಕೊಡಿ. ಇನ್ನು ಫಸ್ಟ್ ಟೈಮ್ ನೀವೇನಾದ್ರೂ ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನೀವು ನನ್ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಬಹುದು. ಅದರ ಲಿಂಕ್ ಅನ್ನ ಮೇಲ್ಗಡೆ ಕೊಟ್ಟಿದ್ದೀನಿ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಅಥವಾ ಈ ರೀತಿ ಒಳ್ಳೆಯ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ಅಂಡ್ ಟೇಕ್ ಕೇರ್.